ಉಚ್ಚೆ ಮಾಡ್ತಾ ಹೊಡ್ದಾನೆ, ಅದಕ್ಕೆ ಉಚ್ಚೆ ಮಾಡ್ತಾ ಬಿದ್ದದೆ ಅಲ್ಲ. ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಚೇತನ್ ಲಾಕ್ಸ್. ಇವತ್ತು ಗಾಡಿ ಬಾಡಿಗೆ ಇತ್ತು. ಏನಪ್ಪ ಅಂದರೆ ಚೇಣಿ ಲೋಡ್ ಐತೆ. ಚೇಣಿ ತಗೊಂಡೋಗಿ ಹಳೆಬುಡಿಗೆ ಹಾಕ್ಬೇಕು. ಹಂಗಾಗಿ ಚೇಣಿ ಲೋಡಿಗೆ ಬಂದೀನಿ. ಟ್ಯಾಕ್ರಿ ಲೋಡ್ ಐತೆ. ನಮ್ಮ ಗಾಡಿ ಲೋಡ್ ಮಾಡ್ಕೊಂಡು ಹೋಗ್ಬೇಕು. ಈಗ ಹಳೆಬುಡಿಗೆ ಹೋಗ್ಬೇಕು. ಇಲ್ಲ ಸ್ವಲ್ಪ ಸಕ್ರೆಪಟ್ಟಣ ಮೇಲೆ ಸಿ ಎನ್ ಜಿ ಬೇರೆ ಖಾಲಿ ಹಾಕೊಂಡಿತ್ತೆ. ಹಂಗಾಗಿ ಕಡ್ರಿಗೆ ಹೋಗಿ CNG ಹಾಕ್ಸ್ಕೊಂಡು ಅಲ್ಲಿಂದ ಹಳೆಬುಡಿಗೆ ಹೋಗ್ಬೇಕು. ಬನ್ನಿ, ಲೆಟ್ಸ್ ಗೋ. ಲೋಡ್ ಮಾಡ್ಕೋಬೇಕೀಗ. ಗಾಡಿ ಲೋಡ್ ಐತಿ. ಈಗ ನಮ್ಮ ಟೆಂಪೋ ಲೋಡ್ ಮಾಡ್ಕೊಟ್ರ ಲೋಡ್ ಆಯ್ತು. ಈಗ ಗಾಡಿ ತಂದಬೇಕು. ಮನೆಗೆ ಹೋಗಿ ತಿಂಡಿ ಮಾಡ್ಬೇಕು. ನೋಡಿ, ತಿಂಡಿ ಮಾಡಿದ್ರೆ ತಿಂಡಿ ಮಾಡ್ಬೇಕು. CNG ದುಡ್ಡು ಸಿಕ್ಕಿತ್ತು. ಈಗ ಗಾಡಿ ಫುಲ್ ಖುಷಿಯಾಗಿ CNG ಹಾಕ್ಸ್ಕೊಂಡು ಶಿಸ್ತ ಹೋಯ್ತಾರದೆ. ಈಗ ನಮ್ಮ ಹೇಮಂತ್ ಬೇರೆ ಬಂದಾನೆ ಬಟ್ಟೆ ತಗೋಬೇಕು ಅಂತ. ನಮ್ಮ ಹೇಮಂತ್ ಒಂದು ಯಾವ ಲುಂಗಿ ಪಂಗಿ ಕೊಡಿಸಿ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ, ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು. ಇನ್ನೊಬ್ಬತ್ತೆ ನೋಡುವ ಅವ್ನು ಕರ್ಕೊಂಡು ಹೋಗೋದೆ. ಲೆಟ್ಸ್ ಗೋ. ಇವನ ಬಂದ. ಕಡ್ರಿಗೆ ಹೋಗಿ CNG ಹಾಕ್ಸ್ಕೊಂಡು ಹೋಗ್ಬೇಕೀಗ. ಗಾಡಿ CNG ಎಲ್ಲ ಹಾಕ್ಸಾತು. ಈಗ ಜ್ಯೂಸ್ ಕುಡಿಯೋ ನಾನು ನಿಲ್ಸಿದ್ದು. ಗಾಡಿಗೆ ಫಿಲ್ ಆಯ್ತು. ಈಗ ತಲೆ ಕೆಡ್ಸ್ಕೊಳಂಗಿಲ್ಲ. ನಮ್ಮ ಗಾಡಿದು ಎಷ್ಟು ಫಿಯಲ್ಲಿ ಐತೆ ಅಂದರೆ 700 ಚಿಲ್ಲರೆ ನಾವು ಕುಡಿತು. 160 ಕಿಲೋಮೀಟ್ರ್ ಐತೆ. 163 ಕಿಲೋಮೀಟ್ರು. ಅದ್ರಾಗ 10 ಕಿಲೋಮೀಟ್ರ್ ಯಾವಾಗಲೂ ಗಾಡೀಲಿ ಇರುತ್ತೆ. ಹಂಗಾಗಿ ಹೋಗಲ್ಲ. ಇನ್ನೊಂದು 153 ಬಂದೈತೆ. ಈಗ ಅನ್ಲೋಡ್ ಮಾಡೋಕ್ಕೆ ಹಳೆಬೀಡಿಗೆ ಹೋಗ್ಬೇಕು. ಇಲ್ಲಿ ನಾವು ಆರಾಮಾಗಿ ಬರ್ತಿದ್ದು. ನೋಡ್ರಿ, ಈಗ ರೈಲ್ ಗೇಟ್ ಹಾಕ್ಬಿಟ್ಟೈತೆ. ರೈಲ್ ಬಂದೇ ಇಲ್ಲ. ಬಿಸಿಲು ಮಾತ್ರ ಹೊಡ್ತಾ ಹೊಡಿತೈತೆ. ನೋಡ್ರಿ ಬಿಸಿಲು ಹೊಡ್ತಾ. ಸೀಸನ್ 3 ದಿವಸ ಐತೆ ಅಂತ. ಪಬ್ಜಿ ಲವರ್ಸ್ ನೋಡಿ. ನಾವು ಬಂದು 5 ನಿಮಿಷ 6 ನಿಮಿಷ ಒಂದು 1/4 ಗಂಟೆ ಆರ್ಬೋದು. ಈಗ ಬಂತು ಟ್ರೈನು. ಬಾಯ್ ಬಾಯ್. ಗ್ಯಾಪಾಗಿ ಇವ್ರು ಪಬ್ಜಿ ಆಡ್ತಿದ್ದಾರೆ. ಟ್ರೈನ್ ಬಂತು. ಈಗ ಹೋಗ್ಬೇಕೀಗ. ನಾವು ಒಂದೇ ಟ್ರೈನ್ ಅನ್ಕೊಂಡು ನೋಡ್ತಿದ್ದೀವಿ. ನೋಡ್ರಿ, ಇನ್ನೊಂದು ಟ್ರೈನ್ ಬರ್ಬೇಕು. ಇನ್ನೂ ಗೇಟ್ ಇರುತ್ತೆ. ಇಲ್ಲ ಬೇಜಾರಾಗೋಯ್ತು. ಒಂದು ಅರ್ಧ ಗಂಟೆ ಆಯ್ತು. ಈಗ ಬಂದು ಟ್ರೈನು. ಅದು ಕಾಣ್ತಾ ಇಲ್ಲ ಇನ್ನೂ. ಒಂದು ಇದು ಎಮ್ಮಕ್ಕಾರ ಬಂದಂಗೆ ಗೊತ್ತೈತಲ್ಲ. ಇದಾದ್ಮೇಲೆ ಹೋಗ್ಬೇಕು. ಈಗ ಅರ್ಧ ಗಂಟೆ ಆಯ್ತು ಬಂದು ನಾವು ಲೋಡಿಗೆ. ಅವಣ್ಣೆಲ್ಲ ಹುಲ್ಲಿಗೆರೆ ಹತ್ರ ಇದನ್ನಂತೆ. ನಾವು ಅವಣ್ಣ ಲಿಂಗದಲ್ಲಿ ಬರೋ ಹೊತ್ತಿಗೆ ಹೋಗ್ಬೇಕು. ಈಗ ನಾವು ಹೋಗ್ತಿಲ್ಲ ನೋಡಮ್ಮ. ಮನೆ ಕುಂಬಳಕಾಯಿ ಹಾಕ ಬಂದೀವಿ. ನೋಡಿ ಟ್ಯಾಕ್ರಿಲಿ ಪಾಪ. ಟ್ಯಾಕ್ರಿ ಅಲ್ಲಿ ನೋಡ್ರಿ, ಅಲ್ಲಿಂದ ಬಿದ್ದವೆ ಗಿಡ. ಗೂಟನೆ ಮುರ್ಕೊಂಡದೆ ಸೈಡ್ ಅವು. ಈಗ ಎಲ್ಲ ಗಾಡಿಗೆ ಹಾಕೊಂಡು ಉಚ್ಚನೆ ಮಾಡ್ತಾ ಹೊಡ್ದಾನೆ, ಅದಕ್ಕೆ ಉಚ್ಚನೆ ಮಾಡ್ತಾ ಬಿದ್ದದೆ ಎಲ್ಲ. कितने तेजस्वी लोग हैं हमारे पास, कितने शानदार विचार रखते हैं. ಕುಂಬಳಕಾಯಿ ಬಿದ್ದವೆ. ಅಲ್ಲಿಂದ ಆಯ್ಕೊಂಬಂದು ಹಾಕೇನೆ. ಇಲ್ಲೇ ಗುಡ್ಡಿಗೆ ಬಿದ್ದಿಲ್ಲ. ಈಗ ಗಾಡಿಗೆ ಲೋಡ್ ಮಾಡ್ಕೊಬೇಕು. ಈಗ ಅವಣ್ಣ ಅದ್ರೆ ಚೆನ್ನಾಗೈತೆ. ನಾವು ಇಷ್ಟೊತ್ತಿಗೆ ಅರ್ಧ ಗಂಟೆ ಮುಂಚೆ ಹೋಗ್ತಿದ್ದೆಲ್ಲ ದೂರಕ್ಕೆ. ಗೇಟ್ ಬೇರೆ ಹಾಕಿತ್ತಲ್ಲ, ಹಂಗಾಗಿ ಉಳ್ಕೊಂಡಿ. ಇಲ್ಲಾಂದ್ರೆ ಮುಂದಕ್ಕೆ ಹೋಗ್ಬಿಡ್ತಿದ್ವಿ. ಇನ್ನೂ ನಾವು ಎಸ್ಕೊಂಡು ಬರಲ್ಲ ಅಲ್ವರ್ಗು. ಈಗ ಇವ್ನು ಲೋಡ್ ಮಾಡ್ಕೊತೀವಿ ನಾವು ಗಾಡಿಗೆ. ಒಂದು ಬಾಲ್ ಬೆಳಗ್ಗೆ ಲೋಡ್ ಆಯ್ತು ನೋಡ್ರಿ ಗಾಡಿಗೆ. ಬಂದು ನಾವು ನಿಕ್ಕಿಕೋ ಸದಿತೀವಿ. ಈಗ ಬರುವ ಅಲ್ಲಿ ಚೀಲ ಇವೆಲ್ಲ ಯಾಕೆ ಬಿದ್ದು ಅಂದರೆ ಅವಣ್ಣ ಅಂತೂ ಉಚ್ಚ ಮಾಡ್ತಾ ಹೊಡಿತೇನೆ. ಯಾಕೆಂದರೆ ನಮ್ಮ ಗಾಡಿಲಿ ಹಿಡಿಯೋಕೆ ಆಗ್ತಿಲ್ಲ. ಅವಣ್ಣ ಹಂಗೆ ಸತ್ಕೊಂಡು ಹೋಗ್ತೇನೆ. ಯಾವ ಗಾಡಿನೂ ಬಿಡ್ತೇವಲ್ಲ, ಹಂಗೆ ಸತ್ಕೊಂಡು ಹೋಗ್ತಿದ್ದ. ಹಂಗಾಗಿ ಬೀಳ್ತೇವೆ ಅಲ್ಲವ. ಈಗಲೂ ಉಚ್ಚ ಮಾಡ್ತಾ ಹೊಡಿತೇನೆ. ತಲೆ ಕೆಡ್ಸ್ಕೊಂತಲ್ಲ ಅವನು. ಬಿದ್ರು ಬಿಡ್ದ ಫಸ್ಟ್ ಸೇರೋಣ ಅಂತ. ಈಗ ಗಾಡಿನ ಅನ್ಲೋಡ್ ಮಾಡ್ತೇವೆ. ನಮ್ಮ ಗಾಡಿನ ಗಾಡಿ ಫುಲ್ ಅನ್ಲೋಡ್ ಐತೆ. ಈಗ ಊರ ಕಡೆಗೆ ಹೋಗಿ ಬಂದೀವಿ. ರೋಡಲ್ಲಿ ಹಳೆಬೀಡು ರೋಡ್, ಇದು ಅಡ್ಡ ರೋಡ್ ಐತೆ. ನಮ್ಮ ಊರಿಗೆ ಹೋದ್ರೆ ನಮ್ಮ ಅಜ್ಜಿ ಊರ ಕಡೆ ಹಾಸಿ. ಗಾಡಿ ಫುಲ್ ಅನ್ಲೋಡ್ ಐತೆ. ಬರೀ ಇವು ವೇಸ್ಟರು ಉಳಿದವೆ, ಗಾಯರವು ಹೆಸರವು ಅಂತ ಮಾತ್ರ ಉಳಿದವೆ. ಅವನು ಮಂತ ಹಾಕೊಂಡು ಹೋಗ್ತಾಯಿದ್ದೀನಿ. ನನಗೇನಿಗೆ ಹಾಕ್ತಾರೆ ನಂಗೆ ಗೊತ್ತಿಲ್ಲ. ಹಾಕೊಂಡು ಹೋಗಂದ್ರೆ ಹಾಕೊಂಡು ಹೋಗ್ತಾಯಿದ್ದೀನಿ. ಫುಲ್ ಅನ್ಲೋಡ್ ಆಯ್ತು. ಈಗ ಅವ್ನು ಟ್ಯಾಕ್ರಿ ಅನ್ಲೋಡ್ ಮಾಡ್ಕೊಂಡು ಬರ್ತಾನೆ. ದುಡ್ಡು ಇಸ್ಕೊಂಡು ಏನು ಮಾಡ್ತಾರೋ ಗೊತ್ತಿಲ್ಲ.
ಗಾಡಿ ಲೋಡ್ ಮಾಡ್ಕೊಂಡು ಅನ್ಲೋಡ್ ಮಾಡಿ ಬರ್ತಾನೆ. ನಾವು ಈ ಊರ ಕಡೆಗೆ ಹೊರಟಿವಿ ಡೈರೆಕ್ಟ್ ಸಾಕ್ರಪಟ್ಟಣ. ಮತ್ತೆ ಎಗ್ರೆಸ್ ಕೊಡ್ತೀನಿ ಅಂತ ಎಗ್ರೆಸ್ ಅಂಗಡಿ ಕರ್ಕೊಂಬಂದಾನೆ. ಎಗ್ರೆಸ್ ತಿನ್ನಕ್ಕೆ ಬಂದು ಏಮಂತೋ ನಮ್ಮ ಏಮಂತ ಕೆಲಸ ಸಿಕ್ಕಿರೋ ಪಾರ್ಟಿ ಇದು. ನಮ್ಮ ಏಮಂತೂ ಕಟಿಂಗ್ ಮಾಡ್ಸ್ಕೊಂಡು ನೋಡ್ರಿ ಹೀರೋ ಕಣ್ಣಲ್ಲಿ ಕಾಣ್ತೇನೆ ನೋಡ್ರಿ. ಇದ್ರಿಗೆ ಏಮಂತು ನೋಡ್ರಿ ಹೀರೋ ಇದ್ದಾಗಿದ್ದಾನೆ, ಆರ್ಮಿ ಮ್ಯಾನ್ ಆಗಿದ್ದಾನೆ. ಈ ನನ್ನ ಮಗ ನೋಡ್ರಿ ಕಿತ್ತನ್ ನಮ್ಮ ಮಗ ಹಿಂಗೆ ಹಾಕಂದ್ರೆ ಕಟಿಂಗ್ ಮಾಡ್ಸೋಕೆ ಮಾಡ್ತೀನಿ ಅಂತೇಳಿ ಮಾಡ್ಸೇ ಇಲ್ಲ. ಏಮಂತ ಶಾಪಿಂಗ್ ಎಲ್ಲ ಮಾಡ್ಕೊಂಡೆ, ಜಾತ್ರೆ ಅಲ್ವಾ ಸಗಣಿ ಜಾತ್ರೆ, ಶಾಪಿಂಗ್ ಗಿಪ್ಪಿಂಗ್ ಎಲ್ಲ ಮಾಡೇನೆ ಒಳ್ಳೆ ಹುಡುಗಿರು ಬೀಳಿಸ್ಕೊಳೋಣ ಅಂತ. ನಾನು ಕಣ್ಣೆದ್ರಿಗೆ ಇದ್ರೆ ಶೂಟ್ ಮಾಡಿ ಸಾಯಿಸ್ಬಿಡ್ತೀನಿ. ಇರಿಟೇಷನ್ ಕಣ್ರಿ, ಕಳ್ಸಿ ಆಚೆ. ಒಳ್ಳೆ ಹುಡುಗಿ ಬೀಳಿಸೋಣ ಅಂತ. ಟೋಟಲ್ 4,000 ರೂಪಾಯಿ ಬಿಲ್ ಐತಿ. 4,000 ರೂಪಾಯಿ ಕೆಲಸ ದುಡ್ಡು 15,000 ರೂಪಾಯಿ ಆಯಿಲ್ಲ. ಎಷ್ಟಾಯ್ತು? 5,000 ರೂಪಾಯಿ ಕೊಟ್ಟಾರೆ ಖರ್ಚಿಗೆ. 5,000 ರೂಪಾಯಿ ಬಟ್ಟೆ ತಂದಾನೆ ಅಣ್ಣ. ಒಳ್ಳೆ ಮಿಂಚಿಂಗ್ ಮಂಜುಳ. ಶಾಪಿಂಗ್ ಎಲ್ಲ ಮಾಡ್ಕೊಂಡು ಮನೆಗೆ ಹೊಂಟಿವಿ. ಈಗ ಮನೆಗೆ ಹೋಗಿ ಹುಡುಗರು ಫೋನ್ ಮಾಡ್ತಾರೆ ವಾಲಿಬಾಲ್ ಆಡೋಕ್ಕೆ. ವಾಲಿಬಾಲ್ ಆಡೋ ಹೊತ್ತಿಗೆ ಹೋಗುವ ಇಲ್ವೋ ಗೊತ್ತಿಲ್ಲ. ಟೈಮ್ ಮೇಲೆ 5:30 ಆಯ್ತು ಟೈಮು. ಹೋಗೋಕ್ಕಾಗತ್ತೆ ಹಂಗೆ ಗೊತ್ತಿಲ್ಲ. ಹೋಗಿದ್ದೀವಿ ನೋಡೋಣ. ಹೋಗಿ ಆಡೋಕ್ಕಾದ್ರೆ ಆಡೋಣ, ಇಲ್ಲ ಅಂದರೆ ಸುಮ್ಮನೆ ಹೋಗಿ ಮಕ್ಕಳೋಣ ಮನೇಲಿ. ಪಬ್ಜಿ ಆಡ ಗಾಡಿನ ಮಂತಕ್ಕೆ ಹಾಕಿ ಡೈರೆಕ್ಟ್ ವಾಲಿಬಾಲ್ ಆಡೋಣ ಅಂತ ಸೀದಾ ವಾಲಿಬಾಲ್ ಕೋರ್ಟ್ ಹತ್ರಕ್ಕೆ ಬಂದು. ವಾಲಿಬಾಲ್ ಆಡೋಕ್ಕೆ ಜಾಗ ಇಲ್ಲ, ಎಲ್ಲ 6 ಜನ ನಿಂತಾರೆ. ಹಂಗಾಗಿ ನಾನು ಕೂತಂದಿನಿ. ಈಗ ಆಗಲ್ಲ, ಎಲ್ಲ ಆಡ್ತೇರಿ ಇವತ್ತ. ಬರೀ ಆಡೋದು ನೋಡೋದು ಅಷ್ಟೇ ಇವತ್ತ. ಇಲ್ಲ ಈ ಬಡ್ಡಿ ಮಗ ಬರೀ ರಾತೆ ನನ್ನ ಮಗ ಇವನು.